ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದ್ದು ಈಗಾಗಲೇ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕಾಗಿ ಭಕ್ತ ಸಾಗರವೇ ಹರಿದು ಬರ್ತಿದೆ. 4 ರಿಂದ 5 ಲಕ್ಷ ಜನರು ಈಗಾಗಲೇ ಗವಿಮಠ ಸೇರಿದ್ದು ಜಾತ್ರೆಗೆ ಬಂದ ಪ್ರತಿಯೊಬ್ಬರಿಗೂ ನಿರಂತರವಾಗಿ ಅನ್ನದಾಸೋಹ ನಡೆಸಲಾಗುತ್ತಿದೆ. ಅನ್ನದಾಸೋಹದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಜಾತಿ ಮತ ಧರ್ಮದ ಭೇದವಿಲ್ಲದೆ ಭಕ್ತರು ಮಠಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿಗಳಾದ ಸಬಾ ಹಕೀಂ ಮತ್ತು ಪ್ರಕಾಶ್ ನುಲ್ವಿ ಕ್ಯೂ ಬಂದದು ಬೇರೆ ಆಕ್ಷಿವಿ ಅದಕ್ಕೆ ಸ್ವಲ್ಪ ಮಿಜ್ಜಿ ಯಾವ್ದು ಇತ್ತು ಅಷ್ಟು ಮಿಜ್ಜಿ ಅಂದ್ರೆ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಕೊಪ್ಪಳದ ಜಾತ್ರೆಗೆ ಗವಿಸಿದ್ದೇಶ್ವರ ಜಾತ್ರೆಗೆ ಈಗ ನಿರಂತರವಾಗಿ ಅನ್ನದಾಸೋಹ ನಡೀತಾ ಇದೆ. 4 ರಿಂದ 5 ಲಕ್ಷ ಮಂದಿ ಈಗ ಜಾತ್ರಾ ಮಹೋತ್ಸವಕ್ಕೆ ಹಾಜರಾಗಿದ್ದಾರೆ, ಉಪಸ್ಥಿತರಿದ್ದಾರೆ. ಸಾಕ್ಷಿಯಾಗಲಿಕ್ಕೆ ಯಾರಿಗೂ ಕೂಡ ಆಹಾರ ಇಲ್ಲದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಿರಂತರವಾಗಿ ಅನ್ನದಾಸೋಹವನ್ನು ಮಾಡಲಾಗ್ತಾ ಇದೆ. ರೊಟ್ಟಿಯನ್ನು ಚೀಲಗಳಲ್ಲಿ ತುಂಬ್ತಾ ಇದ್ದಾರೆ. ಯಾವುದೇ ಜಾತಿ ಮತ ಧರ್ಮದ ಭೇದ ಭಾವ ಇಲ್ಲದೆ ಈ ಜಾತ್ರೆ ನಡೆಯುತ್ತೆ. ಜಾತ್ರೆಗೆ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಸಿಗಬೇಕು. ಈ ನಿಟ್ಟಿನಲ್ಲಿ ಅನ್ನದಾಸೋಹ ನಿರಂತರವಾಗಿ ಮಠದ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೀತಾ ಇದೆ. ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಕೊಪ್ಪಳದ ಗವಿಮಠಕ್ಕೆ ಈಗ ಲಕ್ಷಾಂತರ ಭಕ್ತರ ದಂಡೆ ಹರಿದು ಬಂದಿದೆ. ಗವಿಮಠದಲ್ಲಿ 4 ರಿಂದ 5 ಲಕ್ಷ ಮಂದಿ ಭಕ್ತರು ಈಗ ನೆರೆದಿದ್ದಾರೆ. ಬಟ್ ಬಂದವ್ರಿಗೆ ಆಹಾರ ಸಿಗಬೇಕು ಅನ್ನೋ ಕಾರಣಕ್ಕೆ ನಿರಂತರವಾಗಿ ಅನ್ನದಾಸೋಹವನ್ನು ಮಾಡಲಾಗ್ತಾ ಇದೆ. ಬುಟ್ಟಿಗಳಲ್ಲಿ ರೊಟ್ಟಿಯನ್ನು ತಂದು ನೇರವಾಗಿ ಭಕ್ತರಿಗೆ ನೀಡ್ತಾರೋ ಅಂತ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಯಾರೂ ಕೂಡ ಉಪವಾಸ ಇರಬಾರ್ದು ಅನ್ನೋ ಕಾರಣಕ್ಕೆ. ಈ ಕುರಿತು ನಮ್ಮ ಪ್ರತಿನಿಧಿಗಳಾದ ಸಬಾ ಹಕೀಂ ಮತ್ತು ಪ್ರಕಾಶ್ ನುಲ್ವಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ನಮಸ್ಕಾರ, ನ್ಯೂಸ್ ಫಸ್ಟ್ನ ವಿಶೇಷ ಕವರೇಜ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಇವತ್ತು ದಕ್ಷಿಣದ ಕುಂಭಮೇಳ ಅಂತ ಕರೆಯಲ್ಪಡುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಲಕ್ಷಾಂತರ ಜನ ಇಲ್ಲಿ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದಾರೆ. ಪ್ರಸಾದವನ್ನ ಸ್ವೀಕಾರ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಊರುಗಳಿಂದ, ಸಾಕಷ್ಟು ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರ ಆಗಮನ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಪುಟ್ಟ ಪುಟ್ಟ ಕಂದಮ್ಮಗಳು ಕೂಡ ಅವರು ಊಟವನ್ನು ತಗೊಂಡು ಇಲ್ಲಿ ಹೋಗ್ತಾ ಇದ್ದಾರೆ. ಮಹಾಪ್ರಸಾದದ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಲಾಗಿದೆ. ಇಲ್ಲಿ ಇರುವಂತಹ ಈ ಗವಿಮಠದ ಶಾಲೆಯ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು 3500 ವಿದ್ಯಾರ್ಥಿಗಳು ಇಲ್ಲಿನ ಶಾಲಾ ಕಾಲೇಜಲ್ಲಿ ಕಲಿತಾರೆ. ಸೊ ಆ ವಿದ್ಯಾರ್ಥಿಗಳು ಕೂಡ ಸ್ವಯಂ ಪ್ರೇರಿತರಾಗಿ ಈ ಮಠದ ಸೇವೆಯನ್ನ ಮಾಡಬೇಕು, ಜನರ ಸೇವೆಯನ್ನ ಮಾಡಬೇಕು, ಭಕ್ತಾದಿಗಳ ಸೇವೆ ಮಾಡಬೇಕು ಅಂತ ಹೇಳಿ ಇಲ್ಲಿ ನೆರೆದಿದ್ದಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ನನ್ನ ನ್ಯೂಸ್ ಫಸ್ಟ್ನ ಬೇರೆ ಬೇರೆ ಸಹೋದ್ಯೋಗಿಗಳು ಕೂಡ ನನ್ನ ಜೊತೆಗೆ ಇಲ್ಲಿ ಇವತ್ತು ಕವರೇಜ್ನಲ್ಲಿ, ವಿಶೇಷ ಕವರೇಜ್ನಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳಿ. ಸೊ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಪ್ರಕಾಶ್ ನುಲ್ವಿ ಕಡ ಇದ್ದಾರೆ. ನಮಸ್ಕಾರ ರೀ ಸರ. ಆರಾಮ್ ರೀ, ಹೆಂಗದಿರಿ ನೀವು? ಭಾರಿ ಐತ್ರಿ. ನಮ್ಮ ಅಜ್ಜಿ ಊರ್ ಜಾತ್ರೆ ರೀ ಇದು. ಹೌದ್ರಿ ಅಜ್ಜಿ, ನಮಸ್ಕಾರ. ಆರಾಮ್ ರೀ? ಆರಾಮ್ ನೋಡ್ರಿ. ಆರಾಮ್ ಆರಾಮ್. ಏನ್ ತಂದಿರಿ ಇದನ್ನ? ಇದು ಕಡ್ಲಿ ಹೋಳ್ಗಿ ತಂದಿನ್ರಿ. ಹೌದಾ? ಕಡ್ಲಿ ಹೋಳ್ಗಿ ಅಜ್ಜಂಗ ಅಜ್ಜಗ ಕಡ್ಲಿ ಹೋಳ್ಗಿ, ಕಡ್ಲಿ ಪುಡಿ. ಇಲ್ಲಿ ನೋಡ್ರಿ ಮೇಡಮ್, ಈ ಅಜ್ಜಿ ಸೇವಾ ಈಕಿನ ಕೈಯಾರೆ ಮಾಡ್ಕೊಂಡ್ ಬಂದಾಳ ಇವ್ರು. ಅಲ್ಲ ಮಾಡೇನ್ರಿ. ನೀನ ಮಾಡಿಯವ? ನಾನ ಮಾಡೇನ್ರಿ. ಪ್ರತಿ ವರ್ಷನೂ ತರ್ತೇನ? ಇಲ್ರಿ, 4 ವರ್ಷ ಇದು ರೊಟ್ಟಿ ಮಾಡ್ಕೊಂಡ್ ಬಂದಿದ್ದೆ. ಈ ವರ್ಷ ಕಡ್ಲಿ ಹೋಳ್ಗಿ ಮಾಡಿ. ಈ ವರ್ಷ ಹೋಳಿಗೆ ಮಾಡ್ಬೇಕಂತ ಹೇಳಿ. ಯಾವ ನಿಮ್ದ? ಅಗಲ್ಕೇರಿ. ಏನ್ ಇಷ್ಟೊಂದು ಖುಷಿಯಾಗಿದ್ದಾರೆ ಅಜ್ಜಿ? ಬಹಳ ಸಂತೋಷ ಅಲ್ಲ ಸರ? ಎಷ್ಟು ಕ್ವಿಂಟಲ್ ಐತ್ರಿ ಇದು? 5 ಕ್ವಿಂಟಲ್ ಇದೆ ಮೇಡಮ್. ಕೊಪ್ಪರಿಗೆ ಮಾಡ್ತೀರಿ ಅಂತ? ಈಗ ಒಟ್ಟು 8-10 ಕೊಪ್ಪರಿಗೆ ಇದೆ ಮೇಡಮ್. ಈಗ ನಾಳೆ ಮತ್ತೆ ಮಾಡ್ಬೇಕ್ರಿ. ಎಷ್ಟು ದಿನದಿಂದ ಚಾಲು ಆಗೈತ್ರಿ ಅಡ್ಗಿ? ಶುರು ಆಗೈತೆ ಮೇಡಮ್. ಎಷ್ಟು ದಿನ ಇರ್ತೈತ್ರಿ? ಇನ್ನು ಸೋಮವಾರ ಮಟ್ಟ ಇರ್ತೈತೆ ಮೇಡಮ್. ಸೋಮವಾರ ಮಠ ಇರ್ತೈತ್ರಿ. ಹೌದು. ಇಲ್ಲೇ ರೀ? ಕಂಟಿನ್ಯೂ ರೀ. ಓಕೆ. ಸೊ ಇಲ್ಲಿ ಇವರಷ್ಟೇ ಅಲ್ಲ, ಇಲ್ಲಿ ಸೂಟ್ ಬೂಟ್ ಹಾಕೊಂಡು, ಡ್ರೆಸ್ ಹಾಕೊಂಡು ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ವಾಲಂಟಿಯರ್ಲಿ ಕೆಲಸ ಮಾಡಕತ್ತಾರೆ. ಇವ್ರನ್ನ ಮಾತಾಡ್ಸೋಣ. ಏನ್ ನಿಮ್ಮ ಹೆಸರು? ಆಕಾಶ್. ಆಕಾಶ್, ಏನು ಓದಾತ್ತೀರಿ? BBA ಫಸ್ಟ್ ಸೆಮ್.
ಏನ್ ಅನಿಸ್ತೈತಿ ಈ ತರ ಬ್ಲೇಸರ್ಸ್ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಈ ಸೇವೆ ಮಾಡಕತ್ತಿರಲ್ಲ, ಸಖಿ ಆಗವಲ್ದ? ಇಲ್ಲ ಇಲ್ಲ ಎಲ್ಲ ಸೇವೆ ಕಾಲೇಜಿಂದ ಹೇಳಿದ್ದಾರೆ ಮಾಡ್ತಾ ಇದ್ದೀವಿ. ಸೇವೆ ಏನ್ ನಿಮ್ಮ ಹೆಸರು? ಕುಶಲ್ ಕುಶಲ್. ಹೆಂಗ್ ಅನ್ಸಾತೈತಿ? ಚಲೋ ನಮ್ಮ ಕೊಪ್ಪಳ ಜಾತ್ರೆ ಹೆಮ್ಮೆ ಆಗ್ತೈತಿ. ಎಲ್ಲ ಇಷ್ಟು ಲಕ್ಷಾಂತರ ಜನ ಬರ್ತಾರಲ್ಲ. ಹೌದು, ಲಕ್ಷಾಂತರ ಜನ ಬರ್ತಾರೆ. ಓಕೆ ಓಕೆ ಸೊ ರೈಟ್, ಹಾಗೆ ಮುಂದೆ ಹೋಗುವ ಪ್ರಯತ್ನ ಮಾಡ್ತೀವಿ, ಯಾಕಂದ್ರೆ ಇದು ದೊಡ್ಡ ಅಡ್ಗೆ ಮನೆ, ಮಹಾ ಅಡ್ಗೆ ಮನೆ. ಸೊ ಪ್ರಕಾಶ್, ಹಾ ಇನ್ನೊಂದು ಅದ್ಭುತ ಹೇಳ್ಬೇಕಂದ್ರೆ ಹೇಳ್ರಿ ಸರ್. ಇವರು ಭಾಷೆ ಸರ್ ಅಂತ ಹೇಳಿ ಮೇಡಮ್, ಭಾಷೆ ಸರ್ ಅಂತ ಹೇಳಿ ಸರ್ ಮಾತಾಡ್ತಾರೆ. 18 ವರ್ಷದಿಂದ ಸೇವೆ ಮಾಡ್ತಾರೆ ನೋಡ್ರಿ, ಸಾಂಬಾರ್ ರೀ 4 ಹಳ್ಳಿ. ಓಕೆ 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 ಸೊ 18 ವರ್ಷದಿಂದ ಸೇವೆ ಮಾಡ್ತಿದಾರಂತೆ. ಈ ಸಾಂಬಾರ್ಗೆ ಹುಣಸೆ ಹಣ್ಣು ಕಳಿಸ್ತಿದ್ದಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ನಾವು ಸುಮಾರು 10-12 ವರ್ಷದಿಂದ ಇಲ್ಲಿ ಅಜ್ಜನ ಸೇವೆನ ಜಾತ್ರೆ ಮಾಡಾಕ್ರಿ ಸುಮಾರು ತಾವರಗಿರಿ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆದ 4-5 ಊರು ಹಳ್ಳಿಯರ ಕಲ್ತು ಈ ಸೇವೆಯನ್ನು ಅಜ್ಜನ ಜಾತ್ರೆ ಮಾಡ್ತೇವೆ ನಾವು. ಮನ ಧನವನ್ನ ಅರ್ಪಿಸಿ ಈ ಜಾತ್ರೆ ಮಾಡ್ತಾರೆ. ಈ ಪ್ರಸಾದನು ಕೂಡ ಭಕ್ತರ ಒಂದು ಅಜ್ಜಿ ಮಾತಾಡ್ಸಿದ್ರು. ಹೌದೌದು. ಹಂಗೆ ಹೋಳಿಗೆನೂ ಕೊಟ್ಟು ಕಳಿಸ್ತಾರೆ, ರೊಟ್ಟಿನೂ ಬರ್ತದ. ಈ ಉಳಿದಂತ ಪದಾರ್ಥಗಳು ಇನ್ನು ಹಾಗೆ ಆವಾಗ್ಲೇ ಮಾಡಿ ಅವಾಗ್ಲೇ ತಿನ್ನು ಪದಾರ್ಥಗಳೇನಿರ್ತಾವ ಅವಷ್ಟೇ ಇಲ್ಲಿ ರೆಡಿ ಆಗ್ತವೆ. ಅಂದ್ರೆ ನೀವು ನೋಡಿ ಬಂದ್ರಿ ಪಲ್ಯ, ಚಪ, ಇದು ಏನು ಅನ್ನ, ಸಾಂಬಾರ್, ಇದು ಇಲ್ಲಿ ರೆಡಿ ಆಗ್ತದ. ಉಳಿದಂಗೆ ಈ ರೊಟ್ಟಿ, ಈ ಹೋಳಿಗೆ ಆಗಿರ್ಬೋದು, ಇವೆಲ್ಲನೂ ಕೂಡ ಭಕ್ತರು ಕೊಟ್ಟು ಕಳಿಸ್ತಾರ. ಸುಮಾರು ಈಗ ನಾ ಹೇಳ್ದಂಗ 15 ದಿವಸ ಇದೇ ರೀತಿಯಾದಂತ ಪ್ರಸಾದ ಇರ್ತದೆ. ಅಲ್ಲ, ನಾನು ಇವತ್ತು ಒಂದೇ ದಿನ ಅಂತ ಅನ್ಕೊಂಡೆ, ಜಾತ್ರೆ 3 ದಿನ ಇದೆ, 3 ದಿನಾನೂ ಪ್ರಸಾದ ಅಂತ ಅನ್ಕೊಂಡ್ರೆ ನೀವು 15 ದಿನ ಅಂತ ಹೇಳಾಕತ್ತೀರಿ. ಪ್ರತಿ ದಿನ ಇಲ್ಲಿ ಬರುವಂತ ಭಕ್ತರು ಹಸದ ಹೊಟ್ಟೆಯಿಂದ ಹೊರಗಡೆ ಹೋಗೋದಿಲ್ಲ. ಇಲ್ಲಿ ಅಕ್ಷರ ಜ್ಞಾನ, ಅಕ್ಷರ ದಾಸೋಹ, ಅನ್ನ ದಾಸೋಹ, ಸೊ ಜ್ಞಾನ ದಾಸೋಹ, ಅದೇ ರೀತಿಯಾಗಿ ಇಲ್ಲಿ ಸಮಾಜ ಸೇವೆಯ ದಾಸೋಹ ಕೂಡ ಆಗುತ್ತೆ. ಸೊ ಇದು ಕೇವಲ ದೇವರಿಗೆ ಮಾತ್ರ ಸೀಮಿತವಾಗಿರೋದಲ್ಲ, ಇದು ಸಮಾಜಮುಖಿ ಜಾತ್ರೆ. ಸೊ ಈ ಸಮಾಜಮುಖಿ ಜಾತ್ರೆಯ ಉದ್ದೇಶ ಏನು ಅಂತಂದರೆ, ನ್ಯೂಸ್ ಫಸ್ಟ್ನ ಈ ಕವರೇಜ್ನ ಉದ್ದೇಶ ಏನು ಅಂತಂದರೆ, ಇಲ್ಲಿರುವಂತಹ ಸದ್ಗುಣಗಳನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸ್ಕೊಳ್ಳಿ ಅಂತ. ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗದೆ ಇರ್ಬೋದು, ಬಟ್ ಒಂದು ಅಳಿಲು ಸೇವೆ ಅಂತಾದರೂ ಮಾಡ್ಬೋದಲ್ವಾ. ಸೊ ಇದನ್ನು ಹೇಳ್ತಾ ಈ ವಿಶೇಷ ಸೆಗ್ಮೆಂಟನ್ನು ನಾನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ ಜೊತೆ ಪ್ರಕಾಶ್ ನೂಲಿ ಮತ್ತು ಸಬಾ ಹಕೀಂ, ನ್ಯೂಸ್ ಫಸ್ಟ್, ಗವಿಮಠ, ಕೊಪ್ಪಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.